ಇದ್ದಾಗ ನಾವು ಸುಮಾರು ಜನ ಹುಡುಕ್ತಾ ಇದ್ದೋ. ಅದಾದ ನಂತರ ಅವರು ನಮ್ಮ ಉಪೇಂದ್ರ ಅವರು ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಯಾರೋ ಕೇಳಿದ ತಕ್ಷಣ ಒಂದು ಫೋಟೋ ತೋರಿಸಿದ್ರು, ಇಲ್ಲಪ್ಪ ಉಪೇಂದ್ರಿಂದ ಹೊಸ ಬೇಡ, ಯಾಕೆಂತಂದರೆ 2 ವರ್ಷ ಬಸ್ಕೊಂಡ್ಬಿಟ್ಟಿರ್ತಾರೆ ಅವರು, ಇನ್ನೊಂದು ಪಿಕ್ಚರಲ್ಲಿ ಮಾಡಬಾರ್ದು ಅಂತ ಕೇಳಿ ಸಿಕ್ಕಲ್ಲ ಬಿಟ್ಬಿಡು ಅಂತಂದರು. ಆಮೇಲೆ ಯಾರೋ ಹೇಳಿದ್ರು, ಇಲ್ಲ ಆ ಥರ ಏನಿಲ್ಲ, ನಿನಗೆ ಕೊಟ್ಟಿದ್ದಾರೆ ಉಪೇಂದ್ರನ ಅಂತ ಹೇಳಿದ್ರು. ನಾನು ಉಪೇಂದ್ರ ಅವ್ರಿಗೆ ಏನು ಕೇಳಿದೆ. ಅವರು ಚೆನ್ನೈನಲ್ಲಿ ಯಾವುದೋ ತಮಿಳ್ ಪಿಕ್ಚರ್ ಶೂಟಿಂಗಲ್ಲಿ ಇತ್ತು ಮೇಡಮ್, ಅಲ್ಲಿಗೆ ಹೋಗಿ ಮೀಟ್ ಮಾಡೋಣ ಅಂತ ಹೋಗಿ ಮೀಟ್ ಮಾಡಿದೆ. ಆ ಥರ 2 ನಿಮಿಷ ಮೇಡಮ್ ಈ ಥರ ವಿಷ್ಣು ಸರ್ ಪಿಕ್ಚರ್ ನಿಮ್ಮ ಭಾಷಾ ಪಿಕ್ಚರ್ ಇವೆಂಟ್ ಮಾಡ್ತಾಯಿದ್ದು ಅಷ್ಟಂತ ಅಯ್ಯೋ ಹೇಗೆ ಅವರು ತುಂಬ ಸೀನಿಯರ್ ಆರ್ಟಿಸ್ಟು, ನಾನು ಅವ್ರ ಜೊತೆ ಹೆಂಗೆ ಮಾಡಲಿ ಅದು ಇದು ಅಂತಲ್ಲ. ಪಾಪ ಅವರಿಗೆ ಒಂದು ಇದ್ದಿದ್ದು ಆತಂಕ ಇತ್ತು. ಅದಾದಮೇಲೆ ಇನ್ನು ಮೇಡಮ್ ತುಂಬ ಇವತ್ತು ಇದರಲ್ಲಿರೋಂಥ ಅದನ್ನೆಲ್ಲ ನಾನು ಆ ಥರ ಹೇಳಿಲ್ಲ, ಅಂತ ಸೀನಿಯರ್ ಆರ್ಟಿಸ್ಟು ನನ್ನನ್ನು ಒಪ್ಕೋತಾರ ಅಂತ ಪಾಪ ಅವ್ರು ಕೇಳಿದ್ರು. ಆಮೇಲೆ ಸಡನ್ನಾಗಿ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಯಾಕಂದರೆ ಅವರು ತಮಿಳು H2 ಎರಡೂ ಮಾಡ್ತಾಯಿದ್ದರಿಂದ ಉಪೇಂದ್ರ ಸರ್ಗೆ ಅವ್ರ ತಾಯಿಯವರು ಫೋನ್ ಮಾಡಿದ್ರು. ಉಪೇಂದ್ರ ಇವರು ಪ್ರಿಯಾಂಕ ಅವ್ರ ತಾಯಿಯವರು. ಆಗ ಅಲ್ಲಿಂದ ಉಪೇಂದ್ರ ಅವರು ಮಾತಾಡ್ತಾರೆ, ಯಾವುದೋ ಜನ್ಮದ ಪುಣ್ಯ ಅಂತ ಒಬ್ಬ ಮೇಧಾವಿ ನಟರ ಜೊತೆ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಈ ಸಿನಿಮಾನ ನೀವು ರಿಜೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಏನೇ ಡೇಟ್ಸ್ ಇದ್ದರೂ ನಾನು ಅಡ್ಜಸ್ಟ್ ಮಾಡೋಣ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಆದರೆ ಅಂಥ ವ್ಯಕ್ತಿ ಜೊತೆ ನೀವು ಸಿನಿಮಾ ಮಾಡಬೇಕು, ದಯವಿಟ್ಟು ಮಾಡಿರಿ ಅಂತಂದು ಹೇಳಿ ಅವತ್ತು ಅವರಿಗೆ ಒಂದು ಹಿತವಚನ ಹೇಳಿ ನಮ್ಮ ಸಿನಿಮಾದಲ್ಲಿ ಅವರು ಇಮಿಡಿಯೇಟಾಗಿ ಡೇಟ್ಸ್ ಕೊಟ್ಟರು. ಆನಂತರ ಎಲ್ಲ ಸಾಂಗ್ಸ್ಗಳು ಹಿಟ್ಟಾಗಿ ಎಲ್ಲ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ಅವರೊಬ್ಬರು ಕಾರಣ. ದಯವಿಟ್ಟು ಅವರ ವೇದಿಕೆ ಬಂದು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾರೆ. ಇವತ್ತು ವುಮೆನ್ಸ್ ಡೇ. ಎಲ್ಲರಿಗೂ ನಮಸ್ಕಾರ. ಸಂತೋಷ್ ಸರ್, ದೇವರಾಜ್ ಸರ್, ಗುರು ಸರ್, ಉಬಿ, ಗಣೇಶ್ ಅವರೇ, ವೇದಿಕೆ ಮೇಲೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ತುಂಬ ಇಮೋಷನಲ್ ಆಗ್ತಾ ಇದ್ದೀನಿ. 25 ವರ್ಷ ಆಗಿದೆ ಅಂತ ರೆಟ್ರೋಸ್ಪೆಕ್ಟಲ್ಲಿ ಅನಿಸ್ತಾ ಇದೆ, 25 ನಿಮಿಷ ಆಗಿದೆ ಅಂತ. ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಫಸ್ಟ್ ಆಫ್ ಆಲ್, ಆ್ಯಂಡ್ ಎಸ್ಪೆಷಲಿ ನಾಗಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ವಿಷ್ಣು ಸರ್ ನನ್ನ ಇಷ್ಟು ಒಂದು ಸ್ಟಿಲ್ ನ್ಯೂಸ್ ಪೇಪರಲ್ಲಿ ನೋಡಿ ಆ ಸ್ಟಿಲ್ ಅವ್ರು ಕಳಿಸಿದ್ರು, ನನಗೇನೋ ಆಗ್ತಾ ಇದೆ. ಸೊ ಆವಾಗ ಅದು ಖಂಡಿತ ಸತ್ಯ, ನಿಮಗೆ ಅಷ್ಟೊಂದು ಮೆಮ್ರಿ ಪವರ್ ಹೇಗಿದೆ ಅಂತ 25 ವರ್ಷದೆಲ್ಲ ಕ್ಲಿಯರ್ ಆಗಿ ಜ್ಞಾಪಕ ಇದೆ ಅಂತ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ. ಬಟ್ ತುಂಬ ಕರೆಕ್ಟಾಗಿ ಹೇಳಿದಿರಿ. ನನಗೆ ತುಂಬ ಆಸೆ ಇತ್ತು ಮತ್ತು ತುಂಬ ಭಯ ಇತ್ತು. ಬಿಕಾಸ್ ನಾನು ತುಂಬ ಹೊಸ ನಟಿಗೆ ಅವಾಗ ತುಂಬ ಚಿಕ್ಕವರು, ರೆಸ್ಪೆಕ್ಟಿಂದ ಭಯದಿಂದ ನಾನು ಕೇಳಿದೆ, ನನ್ನ ಕೈಯಲ್ಲಿ ಸಾಧ್ಯನ ಇಷ್ಟು ದೊಡ್ಡ ಮೂವಿ. ಆ್ಯಂಡ್ ನಾನು ಉಪೇಂದ್ರ ಅವ್ರ ಹತ್ರ ಕೇಳಿದೆ. ಆಮೇಲೆ ಐ ಥಿಂಕ್ ಸರ್ದು ಯಜಮಾನ ಮೂವಿ ರಿಲೀಸ್ ಆಗಿತ್ತು ಅವಾಗ, ಅದಕ್ಕಿಂತ ಆಗಲಿಲ್ವಾ ಅದಕ್ಕೆ. ಬಟ್ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೇನೋ ಜ್ಞಾಪಕ ಇದೆ, ಫಸ್ಟ್ ಡೇ ಮೈಸೂರು ಶೂಟಿಂಗ್ನಲ್ಲಿ ಒಂದು ಆಟೋ ಸೀಕ್ವೆನ್ಸಲ್ಲಿ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಆಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ ವಿಷ್ಣು ಸರ್ನ ನೋಡಿ ಎಷ್ಟೊಂದು ಜನ ಸೇರಿಬಿಟ್ರು, ಎಸ್ಪೆಷಲಿ ಲೇಡೀಸು, ಪ್ರೆಗ್ನೆಂಟ್ ಲೇಡೀಸು, ದಟ್ ನಾವು ಶೂಟಿಂಗ್ ಪ್ಯಾಕಪ್ ಮಾಡಿಬಿಟ್ವಿ. ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟೊಂದು ಜನ ಬಂದುಬಿಟ್ರು. ಆವಾಗ ನನಗೆ ಗೊತ್ತಾಯಿತು, ಮೈ ಗಾಡ್, ಇಷ್ಟೊಂದು ಕ್ರೇಜ್ ಇದೆ ಅವ್ರಿಗೆ. ಆ್ಯಂಡ್ ಅಷ್ಟೊಂದು ಒಳ್ಳೆ ಮನಸ್ಸು ಆ್ಯಕ್ಚುಲಿ. ಬಿಕಾಸ್ ನಾನು ತಾಯಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತ. ಆಮೇಲೆ ಹೇಳಿದರು, ನೀವು ಅಂದ್ಕೊಳ್ಳೋದು ಬೇಡ, ತಾಯಿ ನಿಮಗೆ ಕರಿಬೇಕು, ಆವಾಗ ನೀವು ಹೋಗೋದು ದರ್ಶನಕ್ಕೆ ಅಂತ ಹೇಳಿದರು. ಸೊ ಆ ಚಾಮುಂಡಿ ತಾಯಿ ಬ್ಲೆಸ್ಸಿಂಗ್ಸು ದಟ್ ನನ್ನ ಈ ಮೂವಿ ನನಗೆ ಸಿಕ್ತು. ಕೋಟಿಗೊಮ್ಮ ನನ್ನ ಫಸ್ಟ್ ರಿಲೀಸ್ ಆ್ಯಕ್ಚುಲಿ ಕನ್ನಡದಲ್ಲಿ. ಇವತ್ತು H2 ಶೂಟಿಂಗ್ ಮುಂಚೆ ಸ್ಟಾರ್ಟ್ ಆಗಿತ್ತು. ಸೊ 100 ಡೇಸ್ ಆಗಿ ಇವತ್ತು 25 ವರ್ಷ ಆಗಿ ತಿರ್ಗಾ ರಿಲೀಸ್ ಮಾಡ್ತಾ ಇದ್ದೀರ ಅಂತ ಕೇಳಿ ತುಂಬ ಖುಷಿ ಆಯಿತು. ನಿಜವಾಗ್ಲೂ ತುಂಬ ಇಮೋಷನಲ್ ಆಗ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದು ಇನ್ನೂ ಈ ಮೂವಿನ ಎಷ್ಟು ಇಷ್ಟಪಡ್ತೀರಾ, ಹಾಡುಗಳು ಇನ್ನೂ TV ಬರುತ್ತೆ, ನಾವು ಕೇಳಿ ಖುಷಿ ಪಡ್ತೀವಿ ಅಂತ ತುಂಬ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮಾತಾಡಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಕನ್ನಡ ಚಲನಚಿತ್ರ ಮೇಲೆ ಇರಲಿ ಅಂತ ತಿಳ್ಕೊಂಡು ನಮಸ್ಕಾರ. ಥ್ಯಾಂಕ್ ಯು.